ಹಲೋ ಫ್ರೆಂಡ್ಸ್, ನಾವು ಇವತ್ತು 2007ರಿಂದ 2024ರವರೆಗೆ ಯಾರ್ಯಾರು ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ, ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ, ಎಷ್ಟು ಮ್ಯಾಚ್ ಸೋತಿದ್ದಾರೆ, ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟು ನೋಡೋಣ ಬನ್ನಿ. ವೀರೇಂದ್ರ ಸೆಹ್ವಾಗ್ 2006ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು ಒಂದು ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ. ವಿನ್ನಿಂಗ್ ಪರ್ಸೆಂಟೇಜು 100 ಇದೆ. MS ಧೋನಿ 2007ರಿಂದ 2016ರವರೆಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಟೋಟಲ್ ಮ್ಯಾಚಸ್ ಬಂದು 72, ಗೆಲುವು 41, ಸೋಲು 28 ಆಗಿದೆ. ಒಂದು ಟೈ ಆಗಿದೆ, ಒಂದು 2 ರೂಲ್ಸ್ ಔಟ್ ಆಗಿದೆ. ವಿನ್ನಿಂಗ್ ಪರ್ಸೆಂಟ್ 56.94 ಇದೆ. ಸುರೇಶ್ ರೈನಾ 2010ರಿಂದ 2011ರವರೆಗೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಟೋಟಲ್ ಮ್ಯಾಚಸ್ ಮೂರು ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. 3 ಮ್ಯಾಚನ್ನು ಗೆದ್ದಿದ್ದಾರೆ. ವಿನ್ನಿಂಗ್ ಪರ್ಸೆಂಟೇಜು 100 ಇದೆ. ಅಜಿಂಕ್ಯ ರಹಾನೆ ಇವರು 2015ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಇವರು ಟೋಟಲ್ 2 ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. 1 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ವಿನ್ನಿಂಗ್ ಪರ್ಸೆಂಟೇಜು 50 ಇದೆ. 5ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು 2017ರಿಂದ 2021ರವರೆಗೆ ಭಾರತ ತಂಡವನ್ನು ಮುನ್ನಡೆಸಿದ್ದಾರೆ. ಇವರು 50 ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಗೆಲುವು 35, ಸೋಲು 16, 2 ಟೈ ಆಗಿದೆ, 2 ನೋ ರಿಸಲ್ಟ್ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜ್ ಬಂದ್ಬಿಟ್ಟು 66.67 ಇದೆ. 6ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ 2017ರಿಂದ 2024ರವರೆಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 62 ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಗೆಲುವು 46, ಸೋಲು 12, 1 ಟೈ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜು 79.03 ಇದೆ. 7ನೇ ಸ್ಥಾನದಲ್ಲಿ ಶಿಖರ್ ಧವನ್ 2021ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 3 ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ 1 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚ್ ಸೋತೋಗಿದ್ದಾರೆ. ಇವರು ವಿನ್ನಿಂಗ್ ಪರ್ಸೆಂಟೇಜು 33.33 ಇದೆ. 8ನೇ ಸ್ಥಾನದಲ್ಲಿ ರಿಷಬ್ ಪಂತ್ 2022ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 5 ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. 2 ಮ್ಯಾಚ್ ಸೋತಿದ್ದಾರೆ, 2 ಮ್ಯಾಚ್ ಗೆದ್ದಿದ್ದಾರೆ. 1 ಮ್ಯಾಚು ನೋ ರಿಸಲ್ಟ್ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜ್ 50 ಇದೆ. 9ನೇ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ 2022ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 16 ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ 10 ಮ್ಯಾಚ್ ಅದನ್ನು ಗೆದ್ದಿದ್ದಾರೆ, 5 ಮ್ಯಾಚ್ ಸೋತಿದ್ದಾರೆ, 1 ಟೈ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜು 65.52 ಇದೆ. 10ನೇ ಸ್ಥಾನದಲ್ಲಿ KL ರಾಹುಲ್ 2022ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 1 ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ 1 ಮ್ಯಾಚನ್ನು ಸಹ ಗೆದ್ದಿದ್ದಾರೆ. ವಿನ್ನಿಂಗ್ ಪರ್ಸೆಂಟೇಜು 100 ಇದೆ. 11ನೇ ಸ್ಥಾನದಲ್ಲಿ ಜಸ್ಪ್ರೀತ್ ಬುಮ್ರಾ 2023ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 2 ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ, 2 ಮ್ಯಾಚನ್ನು ಸಹ ಗೆದ್ದಿದ್ದಾರೆ. ವಿನ್ನಿಂಗ್ ಪರ್ಸೆಂಟೇಜು 100 ಇದೆ. 12ನೇ ಸ್ಥಾನದಲ್ಲಿ ಋತುರಾಜ್ ಗೈಕ್ವಾಡ್ 2023ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 3 ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ತೊಗೊಂಡ್ರೆ 2 ಮ್ಯಾಚನ್ನು ಗೆದ್ದಿದ್ದಾರೆ, 1 ನೋ ರಿಸಲ್ಟ್ ಆಗಿದೆ. ವಿನ್ನಿಂಗ್ ಪರ್ಸೆಂಟೇಜು 66.67 ಇದೆ. 13ನೇ ಸ್ಥಾನದಲ್ಲಿ ಸೂರ್ಯಕುಮಾರ್ ಯಾದವ್ ಕರೆಂಟ್ ಕ್ಯಾಪ್ಟನ್ 2023ರಲ್ಲಿ ಕ್ಯಾಪ್ಟನ್ಸಿ ತೊಗೊಂಡಿದ್ದಾರೆ. ಇವರು 19 ಮ್ಯಾಚಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ ಗೆಲುವು 16 ಇದೆ, ಸೋಲು 3 ಇದೆ. ವಿನ್ನಿಂಗ್ ಪರ್ಸೆಂಟೇಜು 80.76 ಇದೆ. 14ನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ 2024ರಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಇವರು 5 ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದರೆ 4 ಮ್ಯಾಚನ್ನು ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದೆ. ವಿನ್ನಿಂಗ್ ಪರ್ಸೆಂಟೇಜು 80 ಇದೆ. ಸೊ ಇದಾಗಿತ್ತು ಇಲ್ಲಿವರೆಗಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಓಡಿ ಟೆಸ್ಟ್ ಕ್ಯಾಪ್ಟನ್ಸಿ ಲಿಸ್ಟ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.